ನಂತರ ಒಳ್ಕಲ್ಲಲ್ಲಿ ಕುಟ್ಕೊಂಡಿರೋ ಹಣ್ಣು ಟೊಮ್ಯಾಟೋನ ಹಾಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ವಾಸನೆ ಯಾವ ಪದಾರ್ಥನೂ ಬರಬಾರ್ದು. ಹಸಿ ವಾಸನೆ ಬಂದರೆ ನಿಮ್ಮ ಗ್ರೇವಿ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಅದಾದಮೇಲೆ ಅರಿಶಿನ ಹಾಕೋತಾ ಇದ್ದೀವಿ, ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಶ್ಯಕತೆ ಬೇಕಿದ್ದರೆ ಮಾತ್ರ, ಗ್ರೇವಿ ಜಾಸ್ತಿ ಬೇಕು ಅಂದರೆ ಅರ್ಧ ಕಪ್ ನೀರನ್ನ ಬಳಸ್ಕೊಳ್ಳಿ. ಇಲ್ಲಿ ಹಣ್ಣು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ತಿದ್ದೀವಿ, ಒಳ್ಕಲ್ಲಲ್ಲಿ ಕುಟ್ಕೊಂಡಿರೋದು. ಅದು ಅಷ್ಟೇ ಖಾರಕ್ಕೆ ತಕ್ಕಂಗೆ ಹಾಕೊಳ್ಳಿ. ಮಶ್ರೂಮ್ನ ಹಾಕಿ ಗ್ರೇವಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಚೂರು ಬಿಡಬಾರ್ದು, ನೀವು ಹಸಿ ಮಶ್ರೂಮ್ನ ನೀಟಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿಡಿ ಒಂದು ಸ್ವಲ್ಪ ಹೊತ್ತು. ಅದೇ ನೀರು ಬಿಟ್ಕೊಂಡಿರುತ್ತೆ. ಅದಾದಮೇಲೆ ನಿಮಗೆ ನೀರು ಬೇಕಂದರೆ ನೀರನ್ನ ಸೇರಿಸ್ಕೊಳ್ಳಿ, ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ. ಈಗ ಏನಕ್ಕೆ ಈ ಪದಾರ್ಥಗಳನ್ನ ಒಳ್ಕಲ್ಲಲ್ಲಿ ಕುಟ್ಟಿದ್ದೀವಿ ಅಂತ ನಮ್ಮ ಚಿಕ್ಕಪ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ. ಓಕೆ, ಅದಕ್ಕೋಸ್ಕರ ನಾವು ಈ ರೆಸಿಪಿಗೆ ಒಳ್ಕಲ್ ಮಶ್ರೂಮ್ ಅಂತ ಹೆಸರಿಟ್ಟಿದ್ದೀವಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಗ್ರೇವಿ. ನಾನಂತೂ ತಿನ್ನಕ್ಕೆ ಜ್ಯೂಸಿ ಆಗಿದೆ. ನಿಮಗೂ ಇಷ್ಟ ಆದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಬಾಯ್.